ಸಂಘ. ನಮ್ಮ ಮೇನ್ ಬೇಡಿಕೆ ಏನಪ್ಪ ಅಂತಂದ್ರೆ ಇವತ್ತು ಧರಣಿ ಕೂತಿದ್ದು ನಮ್ಮನ್ನು 1000 ಜನಸಂಖ್ಯೆ ಒಳಗೆ ಆಶಾ ಕಾರ್ಯಕರ್ತೆಯರನ್ನು ತರ್ಕಗೊಳಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಕೆಲಸದಿಂದ ತೆಗಿತಾ ಇದ್ದಾರೆ. ಯಾವ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ಕೆಲಸದಿಂದ ತೆಗೆದ್ರು ಅಂದರೆ ನಾವು ಇನ್ನೂ ಘೋರವಾದ ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ. ನಮ್ಮದು ಮತ್ತೆ 3 ತಿಂಗಳಿಂದ NHM ಪೇಮೆಂಟ್ ಇನ್ನೂವರೆಗೂ ಬಂದಿಲ್ಲ. ಅದು ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಕೇಳ್ಕೊಳ್ತಾ ನಾವು ಇಲ್ಲಿ ಕೂತಿದ್ದೀವಿ. ಸರ್, ಸ್ಕೂಲಿಗೆ ಮಕ್ಕಳಿಗೆ ಹಚ್ಚಬೇಕಾದ್ರೇ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ 3 ತಿಂಗಳ 4 ತಿಂಗಳ ಪೇಮೆಂಟ್ ಆಗಲಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ನಾವು ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಸರ್ಕಾರ ತುಂಬ ಅನ್ಯಾಯ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಧರಣಿ ಕೂತಿದ್ದೀವಿ. ನಮ್ಮ ಕೂಡಲೇ NHM ಪೇಮೆಂಟ್ ಬಿಡುಗಡೆ ಮಾಡಬೇಕು, ಹಾಗೂ ಯಾವ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ಕೆಲಸದಿಂದ ತೆಗಿಬೇಡ್ದು ಅಂತೇಳಿ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಸರ್. ಗೀತಾರೆ ಆಶಾ ಕಾರ್ಯಕರ್ತೆಯರನ್ನ ಜನಸಂಖ್ಯೆ ಆಧಾರದ ಮೇಲೆ ತರ್ಕಬದ್ಧಗೊಳಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಹೇಳಿ ಇಡೀ ರಾಜ್ಯದಾದ್ಯಂತ ಸುಮಾರು 6-7 ಜನ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಅದೇ ರೀತಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಆಶೆಗಳ ಸಂಖ್ಯೆ ಹೆಚ್ಚಳ ಆಗಿದೆ, ತೆಗಿಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆಶೆಗಳು ಜನಸಂಖ್ಯೆ ಕಮ್ಮಿ ಇದೆ ಅಂತ ಅನ್ನತಕ್ಕಂಥದ್ದು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ 2011ರ ಜನಗಣತಿ ಆಧಾರದ ಮೇಲೆ ಜನ ಕಮ್ಮಿ ಆಗಿದೆ, ಆಶೆಗಳ ಸಂಖ್ಯೆ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು 2026ನೇ ಇಸ್ವಿಯಲ್ಲಿ ಜನಗಣತಿ ನಡೀತಾ ಇರೋದು ಈಗ ಇಡೀ ಹಳ್ಳಿಗಳಲ್ಲಿ ಆಶೆಗಳ ಜನಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಇನ್ನೂ ಆಶೆಗಳ ಸಂಖ್ಯೆ ಬೇಕು. ಆದರೆ ಸರ್ಕಾರ ಏನೋ ಉಳಿತಾಯ ಮಾಡ್ತೀವಿ ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗಿಬೇಕಂತ ಹೊಂಟಿದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೆ ಅವ್ರಿಗೆ ಅತ್ಯಂತ ಕಡಿಮೆ ಸಂಬಳದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ 3 ತಿಂಗಳಾದರೂ ಕೂಡ ಅವ್ರಿಗೆ NHM ಅಂತ ಸಂಬಳ ಬಂದಿಲ್ಲ. ಸರ್ಕಾರ ಆದಷ್ಟು ಪ್ರತಿ ತಿಂಗಳನ್ನು ಕ್ರಮಬದ್ಧವಾಗಿ ಅವ್ರಿಗೆ ಸಂಬಳ ಕೊಡಬೇಕು. ಜೊತೆಗೆ ಅವ್ರಿಗೆ ಉದ್ಯೋಗ ಭದ್ರತೆಗೆ ಕೊಡಬೇಕು. ಆಶಾ ಕಾರ್ಯಕರ್ತೆಯರು ಯಾರನ್ನು ಕೆಲಸದಿಂದ ತೆಗಿಬಾರ್ದು. ಒಬ್ಬರೇ ಒಬ್ಬ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗೆದ್ರೆ ನಾವು ಇಡೀ ಕರ್ನಾಟಕದಾದ್ಯಂತ 45,000 ಜನ ಆಶೆಗಳು ಕೆಲಸ ಬಿಟ್ಟು ಹೋರಾಟ ಮಾಡ್ತೀವಿ ಅನ್ನತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್ಕಾರ ಆಶಾ ಕಾರ್ಯಕರ್ತರು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಸರ್ಕಾರಿ ನೌಕರಿ ಅಂತ ಪರಿಗಣಿಸಬೇಕು. ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡಬೇಕಂತ ತಿಳ್ಕೊಂಡು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಇವತ್ತು ಪ್ರತಿಭಟನೆ ಧರಣಿನ ನಡೆಸ್ತಾ ಇದ್ದೀವಿ. ನಮಗೆ ಜಿಲ್ಲಾ ಪಂಚಾಯತಿ ಚೀಫ್ ಸೆಕ್ರೆಟರಿ ಅವರಾಗಿ DC ಅವರು, DH ಅವರು ಇವರೆಲ್ಲರೂ ಬರಬೇಕು. ಇವರು ಮನವಿ ಪತ್ರ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಆಶೆಗಳನ್ನು ತೆಗೆಯೋದಿಲ್ಲ ಅಂತಂದರೆ ಇವತ್ತು ಧರಣಿ ಮುಗಿಸ್ತಾ ಇದ್ದೀವಿ. ಒಂದು ವೇಳೆ ಸರಿಯಾದ ಆಶ್ವಾಸನೆ ಕೊಡದೇ ಇದ್ದರೆ ಈ ಧರಣಿ ಮತ್ತೆ ನಿರಂತರವಾಗಿ ನಾವು ಮುಂದುವರಿಸ್ತಾ ಇದ್ದೀವಿ. ಆಶಾ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷರು, ಕಲಬುರಗಿ.